ಮೊಬೈಲ್ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ಸ್ಟಾರ್ಟ್ ಆದ್ಮೇಲೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾವೆಲಿಂಗ್ ತುಂಬಾ ಸುಲಭವಾಗಿತ್ತು. ಜನ ಎಲ್ಲಿಗಾದ್ರೂ ಹೋಗಬೇಕು ಅಂದ್ರೆ ಓಲಾ ಅಥವಾ ಉಬರ್ ಅನ್ನ ಬುಕ್ ಮಾಡಿ ಟ್ರಾವೆಲ್ ಮಾಡ್ತಾ ಇದ್ರು. ಆದ್ರೀಗ ನೀವು ಓಲಾ ಉಬರ್ಗಳನ್ನ ನಂಬಿದ್ರೆ ಕತೆ ಅಷ್ಟೇ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಮೊಬೈಲ್ ಆಪ್ ಆಧಾರಿತ ಓಲಾ ಉಬರ್ ಟ್ಯಾಕ್ಸಿ ಸೇವೆ ಬಳಸ್ತಾರೆ. ಫಟಾಫಟ್ ಅಂತ ಮೊಬೈಲ್ನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿ ಟ್ರಾವೆಲ್ ಮಾಡ್ತಾರೆ. ಆದ್ರೀಗ ಆಪ್ ಆಧಾರಿತ ಟ್ಯಾಕ್ಸಿ ಯೂಸ್ ಮಾಡೋರಿಗೆ ಶಾಕ್ ಆಗಿದೆ. ಓಲಾ ಉಬರ್ ಕಂಪನಿಗಳ ಕಿರುಕುಳದಿಂದ ಬೇಸತ್ತಿರುವ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ 2 ದಿನಗಳಿಂದ ಚಾಲಕರು ಕ್ಯಾಬ್ಗಳನ್ನ ರಸ್ತೆಗಿಳಿಸದೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಓಲಾ ಹಾಗೂ ಉಬರ್ ಕಂಪನಿಗಳು ಲಕ್ಷಾಂತರ ಜನ ಚಾಲಕರನ್ನ ಪಾಲುದಾರರು ಅಂತ ಅಗ್ರಿಮೆಂಟ್ ಮಾಡಿಕೊಂಡಿವೆ. ಅಗ್ರಿಮೆಂಟ್ ಮಾಡಿಕೊಂಡಿರೋ ಚಾಲಕರಿಂದ ಕಂಪನಿಗಳು 30ರಷ್ಟು ಕಮಿಷನ್ ಪಡೆಯುತ್ತಿವೆ. ಚಾಲಕರಿಗೆ ಮೊದಲು ನೀಡುತ್ತಿದ್ದ ಇನ್ಸೆಂಟಿವ್ಸ್ ಅನ್ನ ಕಂಪನಿಗಳು ಬಂದ್ ಮಾಡಿವೆ. ಅಲ್ಲದೆ ಹೆಚ್ಚುವರಿ ಟ್ರಿಪ್ ಮಾಡುವಂತೆ ಚಾಲಕರಿಗೆ ಕಿರುಕುಳ ನೀಡುತ್ತಿವೆಯಂತೆ. ಇನ್ನು ಕೆಲ ಪ್ರಯಾಣಿಕರು ಟ್ರಾಫಿಕ್ ನಲ್ಲಿ ಸಿಕ್ಕರೆ ಡ್ರೈವರ್ ವಿರುದ್ಧ ದೂರು ನೀಡುತ್ತಾರೆ. ಇಷ್ಟಕ್ಕೆ ಕಂಪನಿಗಳು ಚಾಲಕರ ವಿರುದ್ಧ ವಿಪರೀತ ದಂಡ ವಿಧಿಸುತ್ತಿವೆಯಂತೆ. ಇನ್ನು ಸಾಮಾನ್ಯ ಕ್ಯಾಬ್ಗಳಿಗೆ ಸಾರಿಗೆ ಇಲಾಖೆ 14.5 ರೂಪಾಯಿ ಮೀಟರ್ ದರ ಫಿಕ್ಸ್ ಮಾಡಿದೆ. ಎಸಿ ಕ್ಯಾಬ್ಗಳಿಗೆ 18.5 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಆದರೆ ಓಲಾ ಹಾಗೂ ಉಬರ್ ಕಂಪನಿಗಳು ಮಾತ್ರ ಕೇವಲ 6 ರಿಂದ 7 ರೂಪಾಯಿ ಫಿಕ್ಸ್ ಮಾಡಿವೆ. ಹೀಗಾಗಿ ನಮಗೂ ಸಹ ಸಾಮಾನ್ಯ ಕ್ಯಾಬ್ಗಳಂತೆ ಮೀಟರ್ ದರ ಫಿಕ್ಸ್ ಮಾಡಬೇಕು ಅಂತ ಆಗ್ರಹಿಸಿ ಚಾಲಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಿಲೋಮೀಟರ್ ಏನು ಓಡುತ್ತೋ ಅವ್ರು ಏನು ಪ್ರೈಸಸ್ ಕಸ್ಟಮರ್ ಇಂದ ತಗೊಳ್ತಾರೋ ಅದನ್ನೇ ನಮಗೆ ಕೊಡ್ತಾರೆ. 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಕಿಲೋಮೀಟರ್, ಅದರಲ್ಲಿ 30% ಕಮಿಷನ್ ಅವ್ರಿಗೆ ಕೊಡಬೇಕು. ಈಗ 1000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ ನಾನು 30% 300 ರೂಪಾಯಿ ಕಮಿಷನ್ ಕೊಡಬೇಕು. ಅದರಲ್ಲಿ ಒಂದು 600 ರೂಪಾಯಿ ಡೀಸೆಲ್ ಹೊರಟೋಗುತ್ತೆ. ಟೋಲ್ ಚಾರ್ಜಸ್ ನಾವು ಕೈಯಿಂದ ಕಟ್ಟಬೇಕು. ಏನೂ ಉಳಿತಾ ಇಲ್ಲ ಚಾಲಕರಿಗೆ. ಮೊದಲಂದ್ರೆ ಇನ್ಸೆಂಟಿವ್ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ದಾರೆ. ಇನ್ನು ಓಲಾ ಉಬರ್ ಚಾಲಕರ ಪ್ರತಿಭಟನೆ ತೀವ್ರಗೊಳ್ಳುತ್ತಿದೆ. ಉಗ್ರ ಸ್ವರೂಪದ ಹೋರಾಟಕ್ಕೂ ಚಾಲಕರು ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಾರಿಗೆ ಇಲಾಖೆ ಆಯುಕ್ತರು ಜಂಟಿ ಆಯುಕ್ತರ ನೇತೃತ್ವದಲ್ಲಿ ತಂಡ ರಚಿಸಿದ್ದು ದರ ನಿಗದಿ ಬಗ್ಗೆ ವರದಿ ಕೊಡಲು ಸೂಚಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಅಡಿಷನಲ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಸ್ಟಡಿ ಮಾಡ್ತಾ ಇದ್ದಾರೆ. ಮಿನಿಮಮ್ ಫೇರ್ ಫಿಕ್ಸ್ ಮಾಡಿದ್ರೆ ಸ್ವಲ್ಪ ಡ್ರೈವರ್ಸ್ ಗೆ ಪ್ರೊಟೆಕ್ಷನ್ ಬರ್ತದೆ. ಅವ್ರು ಅದಕ್ಕಿಂತ ಕಡಿಮೆ ಚಾರ್ಜ್ ಮಾಡೋಗಿರೋಲ್ಲ, ಮತ್ತೆ ಅನ್ಫೇರ್ ಕಾಂಪಿಟೇಷನ್ ಆಗೋದಿಲ್ಲ. ಒಟ್ನಲ್ಲಿ ಚಾಲಕರು ಹಾಗೂ ಕಂಪನಿಗಳ ನಡುವಿನ ಜಟಾಪಟಿ ತಾರಕಕ್ಕೇರಿದ್ದು ಸಾರ್ವಜನಿಕರು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ. ಆದಷ್ಟು ಬೇಗ ಸಾರಿಗೆ ಇಲಾಖೆ ಈ ವಿವಾದಕ್ಕೆ ಅಂತ್ಯ ಹಾಡಬೇಕಿದೆ. ಪವನ್, ಟಿವಿ9 ಬೆಂಗಳೂರು.